ನಮಸ್ತೆ. ತುಂಬ ದಿನ ಆಯ್ತಲ್ಲ ನಮಗೆ ಕಾಣದೆ ಅಲ್ವಾ? ಯಾವಾಗ ಕಂಡದ್ದು ನಾವು ಕೊನೆಯದಾಗಿ? ಗುರುವಾರ ಅಲ್ವಾ? ಗುರುವಾರ ಅಲ್ವಾ? ಹೌದಾ? ನೆನಪು ಮಾಡಿ. ಹಾಂ, ಗುರುವಾರ ಕಂಡದ್ದು ನಾವು. ಹಾಗಾದರೆ ಸಾಕ ಗುರುವಾರ ಕಂಡ್ರೆ? ಮುಂದೆ ಹೋಗಬೇಡ್ವಾ ನಮಗೆ ಪಾಠ? ಹಾಂ, ಹೋಗಬೇಕಲ್ವಾ? ಈ ಟೀಚರ್ 4 ದಿನ ಬಂದರು, ಪಾಠ ಮಾಡಿದರು, ಸುದ್ದಿಯೇ ಇಲ್ಲ ಟೀಚರದ್ದು. ಹೇಗೆ? ಟೀಚರ ಸುದ್ದಿಯೇ ಇಲ್ಲ ನಮಗೆ. ಹಾಗಾದರೆ ಇವತ್ತೊಂದು ಹೋಗುವ ಪಾಠಕ್ಕೆ ನಮಗೆ? ಹೋಗು ಅಲ್ವಾ? ಅರೆ, ಹೋಗೋಕ್ಕಿಂತ ಮುಂಚೆ 4 ದಿನದಿಂದ ಅಲ್ವಾ ಕೊಟ್ಟದ್ದು ನಾನು ಚಟುವಟಿಕೆ ನಿಮಗೆ ಅಲ್ವಾ? ಹೌದು. ಅರೆ, ಯಾವೆಲ್ಲ ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ನೆನಪು ಮಾಡುವನ ನಮಗೆ? ನೆನಪು ಮಾಡುವ? ಯಾವುದೆಲ್ಲ ಹೇಳಿ ನೋಡ, ನೆನಪು ಮಾಡಿ. ಏನು, ರಹೀಮನ ಕಣ್ಣು ನೋವಿನ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅಲ್ವಾ? ಅವನಿಗೆ ಯಾವ ರೋಗ ಬಂದದ್ದು? ಸಾಂಕ್ರಾಮಿಕ ರೋಗವಾ? ಹೌದು. ಏನು ಸಾಂಕ್ರಾಮಿಕ ರೋಗ ಹೇಳಿದರೆ? ಏನು ಹೇಳಿದ್ದು ನಾನು? ಸಾಂಕ್ರಾಮಿಕ ರೋಗ ಹೇಳಿದ್ರೆ ಏನು? ಹರಡುವುದು ಅಲ್ವಾ? ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ರೋಗ. ಬೇರೆ ಯಾವುದು ನಾವು ಚರ್ಚೆ ಮಾಡಿದ್ದು? ಹೇಳಿ, ಯಾವುದು? ಕೇಳುವುದಿಲ್ಲ, ಗಟ್ಟಿ ಹೇಳಿ ನೋಡ. ಒಂದು ಸಂಭಾಷಣೆ ಬರೀಲಿಕ್ಕೆ ಕೊಟ್ಟಿದ್ದೇನೆ ಅಲ್ವಾ? ಬರ್ದಿದ್ದೀರಲ್ವಾ? ಬರ್ದಿದ್ದೀರಿ, ಗುಡ್. ಟೀಚರಿಗೆ ತೋರಿಸಿದ್ದೀರಾ? ತೋರಿಸಿದ್ದೀರಿ. ಆಮೇಲೆ ಒಗ್ಗಟ್ಟು ಬರೀಲಿಕ್ಕೆ, ಒಗ್ಗಟ್ಟು ಬರ್ದಿದ್ದೀರಾ? ಬರ್ದಿದ್ದೀರಿ? ಎಷ್ಟು ಒಗ್ಗಟ್ಟು ಬರ್ದಿದ್ದೀರಿ ಹೇಳಿ ನೋಡ. ಎಷ್ಟು? ಎಷ್ಟು? 2. ಪಾಠ ಪುಸ್ತಕದಲ್ಲಿರೋ ಒಗ್ಗಟ್ಟಿಗೆ ಉತ್ತರ ಬರ್ದಿದ್ದೀರಾ? ಉತ್ತರ ಅಲ್ಲ, ಏನು, ಪ್ರಶ್ನೆ ಬರೀಲಿಕ್ಕೆ ಅಲ್ವಾ? ಪಾಠ ಪುಸ್ತಕದಲ್ಲಿ ಕೊಟ್ಟ ಒಗ್ಗಟ್ಟಿನ ಉತ್ತರಕ್ಕೆ ಪ್ರಶ್ನೆ ಬರೀಲಿಕ್ಕೆ. ಯಾವ ಪ್ರಶ್ನೆ ಬರ್ದಿದ್ದೀರಿ ಹೇಳಿ? ಕೇಳೋದಿಲ್ಲ, ಗಟ್ಟಿ ಹೇಳಿ. ಬರ್ದಿದ್ದೀರಲ್ವ? ಹಾಗಾದರೆ ನಿಮ್ಮ ಟೀಚರಿಗೆ ತೋರಿಸಿದ್ದೀರಿ ಬರೆದು ಅಲ್ವಾ? ಸರಿ, ಒಗ್ಗಟ್ಟಾಯಿತು, ಸಂಭಾಷಣೆ ಆಯಿತು ಅಲ್ವಾ? ಪ್ರಶ್ನೆ ಉತ್ತರ ಆಯಿತು. ಮತ್ತು ಏನೋ ಒಂದು ನಾವು ಓದಿದ್ದೇವಲ್ವಾ? ಏನು ಓದಿದ್ದು? ಯಾವುದು ಹೇಳಿ ನೋಡ. ಮಲೇರಿಯಾ ಅಲ್ವಾ? ಏನು, ಮಲೇರಿಯಾ ಅಂತಂದು ಓದಿದ್ದೇವಲ್ವ ನಾವು ಪಾಠ ಭಾಗ. ಏನೆಲ್ಲ ಹೇಳಿದ್ದಾರೆ ಪಾಠ ಭಾಗದಲ್ಲಿ? ಏನೆಲ್ಲ ಹೇಳಿದ್ದಾರೆ? ಏನು ಹೇಳಿ, ಕೇಳುವುದಿಲ್ಲ ಮಕ್ಕಳೇ. ಏನು 4 ದಿನ ಆಗೋ ಮರ್ತೋಯ್ತಾ ಪಾಠ ಎಲ್ಲ? ಮರ್ತೋಯ್ತಾ ಪಾಠ ನಿಮಗೆ? ಇಲ್ಲ, ನೆನಪು ಮಾಡಿ ಒಮ್ಮೆ. ಏನು ಹೇಳಿದ್ದು ಮಲೇರಿಯಾದಲ್ಲಿ? ಯಾವ ಸೊಳ್ಳೆ ಕಚ್ಚುವುದು? ಅನಾಫಿಲಿಸ್. ಯಾವ ಸೊಳ್ಳೆ? ಅನಾಫಿಲಿಸ್ ಅಲ್ವಾ? ಅನಾಫಿಲಿಸ್ ಸೊಳ್ಳೆ ನಮಗೆ ಕಚ್ಚುತ್ತದೆ. ಲಕ್ಷಣ ಏನು ರೋಗಗಳದ್ದು? ಏನು ಲಕ್ಷಣ? ಏನು, ವಾಂತಿ ಭೇದಿ ಅಲ್ವಾ? ತಲೆನೋವು, ಆಮೇಲೆ ಜ್ವರ. ಯಾವೆಲ್ಲ ಲಕ್ಷಣ? ಪುನೊಮ್ಮೆ ಹೇಳಿ, ಯಾವೆಲ್ಲ ಲಕ್ಷಣ? ವಾಂತಿ ಭೇದಿ, ಜ್ವರ, ತಲೆನೋವು, ಸಂದು ಸಂದು ನೋವು. ಸರಿ, ಹಾಗಾದರೆ ಮುಂದಿನ ಚಟುವಟಿಕೆ ಅಲ್ಲ? ಯಾವುದು ಮುಂದಿನ ಚಟುವಟಿಕೆ? ಬರೆಯಿರಿ. ಯಾವುದು? ಬರೆಯಿರಿ. ಏನು ಬರಿಬೇಕಂತೆ ಅಲ್ಲಿ? ಏನು ಬರಿಬೇಕು? ಏನು ಹೇಳಿದ್ದಾರೆ? ಏನು, ಆವರಣದಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಲ್ವಾ? ಏನು, ಆವರಣದಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಏನು ಆವರಣ? ಮೊನ್ನೆ ಹೇಳಿದ್ದೇನಲ್ವ ನಾನು, ಆವರಣ ಹೇಳಿದರೆ ಏನು ಅಂತ? ಏನು, ಬ್ರ್ಯಾಕೆಟ್ ಅಲ್ವಾ? ಮೊದಲು ಸುಧಾಮನ ಪಾಠ ಶುರು ಮಾಡಿದಾಗ ಅದರಲ್ಲಿತ್ತಲ್ವಾ? ಏನು, ಬ್ರ್ಯಾಕೆಟಿಂದ ನೋಡಿ ಬರೆಯಿರಿ. ಬ್ರ್ಯಾಕೆಟಲ್ಲಿ ಎಷ್ಟು ಪದ ಕೊಟ್ಟಿದ್ದಾರೆ ಹೇಳಿ ನೋಡೊಮ್ಮೆ. ಎಷ್ಟು ಪದ? ಎಷ್ಟು?
5 ಪದ ಕೊಟ್ಟಿದ್ದಾರೆ. ಎಷ್ಟು? 5 ಪದ ಕೊಟ್ಟಿದ್ದಾರೆ. ಯಾವೆಲ್ಲ ಪದ? ಅವಳು, ಆಮೇಲೆ ಕೇಳುವುದಿಲ್ಲ, ಅವಳಲ್ಲಿ, ಆಮೇಲೆ ಅವಳಿಗೆ, ಮತ್ತಿನದ್ದು ಅವಳನ್ನು, ಕೊನೆಯ ಒಂದು ಪದ ಆಗಬೇಕು. ಯಾವುದು? ಅವಳ. 5 ಪದ ಕೊಟ್ಟಿದ್ದಾರೆ. ಅವಳು, ಅವಳಲ್ಲಿ, ಅವಳಿಗೆ, ಅವಳನ್ನು, ಅವಳ, ಹೀಗೆ ಒಟ್ಟು ಎಷ್ಟು ಪದ ಕೊಟ್ಟಿದ್ದಾರೆ? 5 ಪದ ಕೊಟ್ಟಿದ್ದಾರೆ. ಹೌದಾ? ಸರಿ, ಹಾಗಾದ್ರೆ ನಮಗೆ ಅದು ಬರೆಯೋಣ ಚಟುವಟಿಕೆ. ಪಾಠ ಪುಸ್ತಕ ನೋಡಿ ಸರಿಯಾಗಿ ನೋಡಿ. ಪಾಠ ಪುಸ್ತಕ, ಪೆನ್ಸಿಲ್ ತೆಗ್ದಿದ್ದೀರಾ ಕೈಯಲ್ಲಿ? ಆಮೇಲೆ ಏನು ಬೇಕು? ರಬ್ಬರ್ ಬೇಕಲ್ವ? ಇಲ್ಲಿ ಯಾರು ತಪ್ಪಿದ್ರು ಉಜ್ಜಬೇಡ, ನಮಗೆ ಬೇಡ ಉಜ್ಜಲಿಕ್ಕೆ. ಒಮ್ಮೆ ಬರೀರಿ ನೋಡ, ನಾವು ಚರ್ಚೆ ಮಾಡಿ ಬರೆಯುವ ಅಲ್ವಾ? ಚರ್ಚೆ ಮಾಡಿ ನಮಗೆ ಬರೆಯುವ. ಯಾವುದು ಮೊದಲನದು? ಓದಿ ನೋಡ. ಜ್ಯೋತ್ಸ್ನಾ ಶಾಲೆ ಬಿಟ್ಟು ಮನೆಗೆ ಹೊರಟಳು. ಆಗ ಜೋರಾಗಿ ಮಳೆ ಸುರಿಯತೊಡಗಿತು. ಆಮೇಲೊಂದು ಡ್ಯಾಶ್ ಕೊಟ್ಟಿದ್ದಾರಲ್ವಾ? ಡ್ಯಾಶ್. ಕೊಡೆ ಇರಲಿಲ್ಲ. ಯಾವ ಪದ ಆಗಬೇಕು? ಯಾವ ಪದ ಆಗಬೇಕು? ಹೇಳಿ ನೋಡ. ಹೇಳಿ, ಗಟ್ಟಿ ಹೇಳಿ. ಯಾವುದು? ಅವಳಲ್ಲಿ. ಬರೀರಿ ನೋಡ, ಅಲ್ಲಿ ಒಮ್ಮೆ ಬೇಗ ಬರೀರಿ. ಆವರಣದಿಂದ ನೋಡಿ ಬರೀರಿ. ಅವಳಲ್ಲಿ. ಯಾವುದು? ಅವಳಲ್ಲಿ. ಆವರಣದಲ್ಲಿರೋ ಎಷ್ಟನೇ ಪದ? 2ನೇ ಪದ ಅಲ್ವಾ? ಅವಳಲ್ಲಿ. ಬರ್ದಾಯ್ತಾ? ಆಯ್ತಲ್ವಾ? ಮುಂದುವರಿಸುವನಾ? ಕಂಟಿನ್ಯೂ ಮಾಡುವ ಅಲ್ವಾ? ಏನು? ಮುಂದುವರಿಸುವ ಅಲ್ವಾ? ಸರಿ. ಅವಳಲ್ಲಿ ಕೊಡೆ ಇರಲಿಲ್ಲ. ಪುನಃ ಡ್ಯಾಶ್ ಅಲ್ವಾ? ಪುನಃ ಡ್ಯಾಶ್. ಏನು? ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ತಲುಪಿದಳು. ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ತಲುಪಿದಳು. ಹಾಗಾದರೆ ಏನಾಗಬೇಕು? ಅವಳು ಅಲ್ವಾ? ಅವಳು ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ತಲುಪಿದಳು. ಎಷ್ಟನೇ ಪದ ಅವಳು? ಎಷ್ಟನೇ ಪದ? ಎಷ್ಟನೇ ಪದ? 1ನೇ ಪದ. ಆವರಣದಲ್ಲಿರುವ 1ನೇ ಪದ. ಅವಳು ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ತಲುಪಿದಳು. ಬರ್ದ್ರ ನೀವು? ಅವಳು. ಸರಿ. ಇನ್ನು ಮುಂದಿನ ವಾಕ್ಯ. ಅಮ್ಮ ಬೈರಾಸು ತಂದು ಒರೆಸಿದಳು. ಏನು ಮಾಡಿದ್ರಮ್ಮ? ನಿಮ್ಮ ಅಮ್ಮ ಸಹ ಮಾಡೋದಿಲ್ವಾ ಹಾಗೆ ಅಲ್ವಾ? ಮಳೆಯಲ್ಲಿ ಚಂಡಿಯಾಗಿ ಬಂದು ಅಮ್ಮ ಅಂತ ಕರಿತೀರಿ ಅಲ್ವಾ? ಆಗ ಅಮ್ಮ ಏನು ಮಾಡ್ತಾರೆ? ಜೋರು ಮಾಡ್ತಾರೆ ಸ್ವಲ್ಪ. ಹೌದಾ? ಮಳೆಯಲ್ಲಿ ನೆನೀತಾ ಬರ್ತಿ, ಶೀತ ಆದಿತ್ತು, ಜ್ವರ ಆದಿತ್ತು, ಜೋರು ಮಾಡೋದಿಲ್ವಾ? ಜೋರು ಮಾಡ್ತಾ ಏನು ಮಾಡ್ತಾರೆ ಅಮ್ಮ? ಬೈರಸ ತರ್ತಾರೆ, ನಿಮ್ಮ ತಲೆ ಉಜ್ಜುತ್ತಾರೆ ಅಲ್ವಾ? ನಿಮ್ಮ ತಲೆ ಉಜ್ಜುತ್ತಾರೆ, ಕೈ ಕಾಲೆಲ್ಲ ಉಜ್ಜುತ್ತಾರೆ ಅಲ್ವಾ? ಅದೇ ರೀತಿ ಏನು ಮಾಡಿದ್ರು ಜ್ಯೋತ್ಸ್ನಾಳ ಅಮ್ಮವು? ಬೈರಸು ತಂದು ಅವಳ ಒರೆಸಿದಳು ಅಲ್ವಾ? ಬೈರಸು ತಂದು ಒರೆಸಿದಳು. ಮುಂದಿನ ವಾಕ್ಯ ನೋಡುವನ. ರಾತ್ರಿ ಡ್ಯಾಶ್ ಜ್ವರ ಬಂತು. ಯಾವ ಪದ ಆಗಬೇಕು? ಯಾವ ಪದ ಹೇಳಿ? ಯಾವುದು? ಅವಳಿಗೆ. ಯಾವ ಪದ? ಅವಳಿಗೆ ಜ್ವರ ಬಂತು. ರಾತ್ರಿ ಅವಳಿಗೆ ಜ್ವರ ಬಂತು. ಯಾವ ಪದ ಬರಿಬೇಕಲ್ಲಿ? ಅವಳಿಗೆ. ಯಾವ ಪದ? ಅವಳಿಗೆ. ಎಷ್ಟನೇ ಪದ ಆವರಣದಲ್ಲಿರುವ? ಆವರಣದಲ್ಲಿರುವ 3ನೇ ಪದ ಅಲ್ವಾ? ಅವಳಿಗೆ. ಆವರಣದಲ್ಲಿರುವ 3ನೇ ಪದ ಅವಳಿಗೆ ಬರಿಬೇಕು. ಬರ್ದಾಯ್ತು? ಆಯ್ತಲ್ವಾ? ಮುಂದಿನ ವಾಕ್ಯ ಏನು? ಅಪ್ಪ ಡ್ಯಾಶ್ ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಡ್ಯಾಶ್ ಕೊಟ್ಟಿದ್ದಾರಲ್ವಾ? ಇದೆಷ್ಟನೇ ಡ್ಯಾಶ್? 5ನೇ ಡ್ಯಾಶ್ ಅಲ್ವಾ? 4 ಡ್ಯಾಶ್ ಬರ್ದಾಯ್ತು ನಮಗೆ. ಸರಿಯಾ? ಇದು 5ನೇ ಡ್ಯಾಶ್ ಅಲ್ವಾ? ಯಾವ ಪದ ಆಗಬೇಕಲ್ಲಿ? ಅಪ್ಪ ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ಯಾವ ಪದ ಹೇಳಿ? ಗಟ್ಟಿ ಹೇಳಿ, ಕೇಳೋದಿಲ್ಲ, ಗಟ್ಟಿ. ಅವಳನ್ನು. ಬರ್ದ್ರಾ? ಯಾವ ಪದ? ಅವಳನ್ನು. ಆವರಣದಲ್ಲಿರೋ ಎಷ್ಟನೇ ಪದ? 4ನೇ ಪದ ಅಲ್ವಾ? ಬ್ರ್ಯಾಕೆಟಲ್ಲಿರೋ ಎಷ್ಟನೇ ಪದ? 4ನೇ ಪದ. ಯಾವ ಪದ? ಅವಳನ್ನು. ಅಪ್ಪ ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ಬರ್ದ್ರ ಅವಳನ್ನು? ಬರ್ದಾಯ್ತು?
ಬೇಗ ಬರ್ದಾಯ್ತಲ್ವಾ? ಹೇಳಿ ಗಟ್ಟಿ, ಆಯಿತಾ? ಕೇಳೋದಿಲ್ಲ? ಗುಡ್, ಬರ್ದಾಯ್ತಲ್ವಾ? ಮತ್ತಿನ್ನೊಂದು ವಾಕ್ಯ ಯಾವುದು ನೋಡ? ವೈದ್ಯರು ಔಷಧಿ ಕೊಟ್ಟರು. 2 ದಿನ ಕಳೆದಾಗ ಜ್ವರ ಕಡಿಮೆಯಾಯಿತು. 2 ದಿನ ಕಳೆದಾಗ ಜ್ವರ ಕಡಿಮೆಯಾಯಿತು. ಬರ್ದಾಯ್ತಾ ನಿಮಗಿಷ್ಟು? ಬರ್ದಾಯ್ತು? ಮೊದಲನ ಪದ ಯಾವುದು ಬರ್ದದ್ದು? ಯಾವುದು? ಪುನೊಮ್ಮೆ ನೋಡಿ, ಪುನೊಮ್ಮೆ ಹೇಳ್ತೇನೆ, ತಪ್ಪಿದ್ರೆ ಸರಿ ಮಾಡಬೇಕು. ಜ್ಯೋತ್ಸ್ನಾ ಶಾಲೆ ಬಿಟ್ಟು ಮನೆಗೆ ಹೊರಟಳು. ಆಗ ಜೋರಾಗಿ ಮಳೆ ಸುರಿಯತೊಡಗಿತು. ಅವಳಲ್ಲಿ ಕೊಡೆ ಇರಲಿಲ್ಲ. ಅವಳು ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ತಲುಪಿದಳು. ಏನು? ಅವಳ ಅಮ್ಮ ಬೈರಾಸು ತಂದು ಒರೆಸಿದಳು. ರಾತ್ರಿ ಅವಳಿಗೆ ಜ್ವರ ಬಂತು. ರಾತ್ರಿ ಅವಳಿಗೆ ಜ್ವರ ಬಂತು. ಅಪ್ಪ ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ಅಪ್ಪ ಅವಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದರು. ಮೇಲೆ ವೈದ್ಯರು ಔಷಧಿ ಕೊಟ್ಟರು. ವೈದ್ಯರು ಔಷಧಿ ಕೊಟ್ಟರು. 2 ದಿನ ಕಳೆದಾಗ ಜ್ವರ ಕಡಿಮೆಯಾಯಿತು. 2 ದಿನ ಕಳೆದಾಗ ಜ್ವರ ಕಡಿಮೆಯಾಯಿತು. ಬರ್ದಾಯ್ತು ಇದೆಷ್ಟೆಲ್ಲರಿಗೂ? ಬರ್ದಾಯ್ತಲ್ವಾ? ಬರ್ದಿದ್ದೀರಿ? ಎಷ್ಟು ಮಂದಿಗೆ ಬರ್ದಾಯ್ತು ನೋಡೊಮ್ಮೆ? ನೋಡ, ಕೈ ಎತ್ತಿ ಎಷ್ಟು ಮಂದಿಗೆ ಬರ್ದಾಯ್ತು? 1 2 3 4 5 6 7 ಮಂದಿಗೆ ಬರ್ದದ್ದು. ಸರಿ, ಬರಿಬೇಕು ಪುನಃ. ಅರ್ಥ ಆಗಿದಲ್ವಾ? ಬರ್ದಾಗಿದಲ್ವಾ? ಹೆಚ್ಚಿನ ಅಂಶ ಎಲ್ಲರಿಗೂ ಆಗಿದಲ್ವಾ? ಸರಿ, ಈಗ ಇದರಲ್ಲಿ ಏನು ಹೇಳಿದ್ದು? ಇದರಲ್ಲಿರೋ ಹುಡುಗಿ ಯಾರು? ಜ್ಯೋತ್ಸ್ನಾ. ಅವಳಲ್ಲಿ ಏನಿರಲಿಲ್ಲ? ಕೊಡೆ ಇರಲಿಲ್ಲ ಅಲ್ವಾ? ಶಾಲೆ ಬಿಟ್ಟು ಮನೆಗೆ ಬರುವಾಗ ಕೊಡೆ ಇರಲಿಲ್ಲ. ಅವಳು ಯಾಕೆ ಕೊಡೆ ಹುಡುಕಿದ್ದು? ಮಳೆ ಬಂತಲ್ವಾ? ಮಳೆ ಬರುವಾಗ ನಾವು ಸಹ ಕೊಡೆ ಹುಡುಕೋದಿಲ್ಲ. ನಮ್ಮ ಬ್ಯಾಗಲ್ಲಿ ಇಲ್ಲಿ ಉಂಟಪ್ಪ ನನ್ನ ಕೊಡೆ, ಇಲ್ಲಿ ಉಂಟಪ್ಪ ನನ್ನ ಕೊಡೆ, ಹುಡುಕುದಿಲ್ವಾ? ಹಾಗೆ ಅವಳು ಸಹ ಹುಡುಕಿದ್ಲು, ಕೊಡೆ ಇರಲಿಲ್ಲ. ಏನು ಮಾಡಿದ್ಲು? ನೆನೆಯುತ್ತಾ ಮನೆಗೆ ಬಂದ್ಲಲ್ವಾ? ನೆನೆಯುತ್ತಾ ಮನೆಗೆ ಬಂದಾಗ ಏನು ಮಾಡಿದ್ರು? ಅವಳ ಅಮ್ಮ ವೈರಸ್ ತಂದು ಒರೆಸಿದ್ರು ಅಲ್ವಾ? ರಾತ್ರಿ ಆಗುವಾಗ ಅವಳಿಗೆ ಜ್ವರ. ರಾತ್ರಿ ಆಗುವಾಗ ಅವಳಿಗೆ ಜ್ವರ. ತಂದೆ ಏನು ಮಾಡಿದ್ರು ಅಥವಾ ಅಪ್ಪ ಏನು ಮಾಡಿದ್ರು? ವೈದ್ಯರ ಬಳಿಗೆ ಕರ್ಕೊಂಡು ಹೋದ್ರು. ಸರಿಯಲ್ಲ? ಅಪ್ಪ ವೈದ್ಯರ ಬಳಿಗೆ ಕರ್ಕೊಂಡು ಹೋದ್ರು. ವೈದ್ಯರು ಔಷಧಿ ಕೊಟ್ಟರು. ವೈದ್ಯರು ಔಷಧಿ ಕೊಟ್ಟರು. 2 ದಿನ ಕಳೆದಾಗ ಅವಳ ಜ್ವರ ಏನಾಯಿತು? ವಾಸಿ ಆಯಿತು ಅಲ್ವಾ? 2 ದಿನ ಕಳೆದಾಗ ಅವಳ ಜ್ವರ ಕಡಿಮೆಯಾಯಿತು. ಅರ್ಥ ಆಯ್ತಲ್ವ ಇದು? ಅರ್ಥ ಆಯಿತು? ಅವಳು ಆಸ್ಪತ್ರೆಗೆ ಹೋದ್ಲಲ್ವಲ್ಲ? ಅಥವಾ ಏನು? ಅವಳು ವೈದ್ಯರ ಬಳಿಗೆ ಹೋದ್ಲು. ಜ್ವರ ಉಂಟಂತ ಹೇಗೆ ನೋಡಿದ್ದು ಡಾಕ್ಟ್ರು? ಜ್ವರ ಉಂಟಂತ ಹೇಗೆ ನೋಡಿದ್ದು ವೈದ್ಯರು? ಹೇಗೆ ನೋಡಿದ್ದು? ಏನೋ ಒಂದು ಕಾಣ್ತದಲ್ವ ವೈದ್ಯರ ಕುತ್ತಿಗೆಯಲ್ಲೆಲ್ಲ, ಏನು ಕಿವಿಗೆ ಸಹ ಇಟ್ಟು ಕುತ್ತಿಗೆ ಅಲ್ವಾ, ಕುತ್ತಿಗೆಗೆ ಹಾಕಿ ಅವ್ರು ಏನು ಮಾಡ್ತಾರೆ? ಅದನ್ನು ಕಿವಿಗೆ ಇಡ್ತಾರೆ ಅಲ್ವಾ? ಕಿವಿಗಿಟ್ಟು ನಮ್ಮ ಹೀಗೆ ನೋಡ್ತಾರೆ. ಏನದು? ಸ್ಟೆಥೋಸ್ಕೋಪ್. ಏನದು? ಸ್ಟೆಥೋಸ್ಕೋಪ್. ಇಲ್ಲಿ ಕಾಣ್ತದಾ? ಕಾಣ್ತದ ಸ್ಟೆಥೋಸ್ಕೋಪ್? ನೋಡಿದ್ದೀರಿ ಇಂಥದ್ದು ನೀವು? ಇಂಥದ್ದು ನೀವು ನೋಡಿದ್ದೀರಿ? ಏನಾದ್ರು ಅಲ್ವ? ನಾವು ಶೀತ ಜ್ವರ ಬರುವಾಗ ವೈದ್ಯರ ಬಳಿಗೆ ಹೋಗುವಾಗ ವೈದ್ಯರು ನೋಡ್ತಾರೆ ಅಲ್ವಾ? ನೋಡಿ ಏನು ಮಾಡಿ ಹೇಗೆ ಕಿವಿಗಿಡ್ತಾರೆ, ಆಮೇಲೆ ನಮ್ಮ ಎದೆ ಬಡಿತ ನೋಡ್ತಾರೆ. ಇಂಥದ್ದಲ್ವ ನೀವು ನೋಡಿದ್ದು? ಹೀಗಿರೋದಲ್ವ ನೀವು ಹೋದಾಗ ನಿಮ್ಮ ವೈದ್ಯರ ಕುತ್ತಿಗೆಯಲ್ಲಿರೋದು ನೀವು ಕಂಡದ್ದು, ಹೌದಾ? ಇದನ್ನು ಏನು ಅಂತ ಹೇಳೋದು ನಾವು? ಏನು ಹೇಳೋದು ನಾವು ಇದನ್ನು? ಸ್ಟೆಥೋಸ್ಕೋಪ್. ಏನು? ಸ್ಟೆಥೋಸ್ಕೋಪ್. ಅರ್ಥ ಆಯಿತು? ನಾವು ಕೆಲವೊಮ್ಮೆ ಟೆಥೋಸ್ಕೋಪ್ ಅಂತ ಹೇಳೋದಲ್ವಾ? ನಮಗೇನು ಗೊತ್ತಿದ್ದು ಸ್ಟೆಥೋಸ್ಕೋಪ್ ಅಂತ? ನಾವ್ಯಾವಾಗ ಹೇಳೋದು ಟೆಥೋಸ್ಕೋಪ್ ಅಲ್ವಾ? ಡಾಕ್ಟ್ರೇನೋ ಕಿವಿಗೆ ಸಿಡ್ತಾರೆ, ನಮ್ಮ ಎದೆಯಲ್ಲಿ ಸಿಡ್ತಾರೆ ಅಲ್ವಾ? ಡಬ್ಬ 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 ಕೇಳ್ತದೇನಲ್ವಾ ಡಾಕ್ಟ್ರಿಗೆ ಅಲ್ವಾ? ಅದನ್ನೇನು ಅಂತ ಹೇಳೋದು? ಸ್ಟೆಥೋಸ್ಕೋಪ್. ನೋಡಿದ್ದೀರಲ್ವ ಇಂಥದ್ದು? ಸ್ಟೆಥೋಸ್ಕೋಪ್. ಡಾಕ್ಟ್ರ್ ಹತ್ತಿರ ಇರೋದು ಅದು ನಮಗೆ ಬೇಡ ಅಲ್ಲ? ಅದು ನಮಗೆ ಡಾಕ್ಟ್ರು ಕೊಡ್ತಾರಾ? ಇಲ್ಲ. ನಮಗೊಂದು ಸ್ಟೆಥೋಸ್ಕೋಪ್ ಮಾಡಿದ್ರೇನು? ಮಾಡುವ ಮಾಡಿ ಯಾರ ಎದೆ ಹೊಡಿತ ನೋಡಲಿಕ್ಕೆ? ಇನ್ನು ಯಾರಿಗಾರು ಸ್ಟೆಥೋಸ್ಕೋಪ್ ಮಾಡಿ ನೀವು ಯಾರಿಗಾರು ಮನೆ ಹತ್ತಿರ ಜ್ವರ ಬಂದರೆ ಬನ್ನಿ ನಾನು ನೋಡ್ತೇನೆ ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ಇದು ನಾವು ಸ್ಟೆಥೋಸ್ಕೋಪಿನೊಂದು ಮಾದರಿ ಮಾಡೋದಲ್ವ ನಾವು? ಏನು ಮಾದರಿ ಮಾಡೋದು? ಏನೆಲ್ಲ ಬೇಕು ಸ್ಟೆಥೋಸ್ಕೋಪ್ ಮಾಡಲಿಕ್ಕೆ? ಏನೆಲ್ಲ ಬೇಕು ಹೇಳಿ ನೋಡ? ಏನೆಲ್ಲ ಬೇಕು? ಅಲ್ಲಿ ಚಿತ್ರದಲ್ಲಿ ಕಾಣ್ತದಾ?
ನಿಮ್ಮ ಪಾಠ ಪುಸ್ತಕದಲ್ಲಿ ಚಿತ್ರ ಕೊಟ್ಟಿದ್ದಾರಲ್ವಾ? ಸ್ಟೆಥೋಸ್ಕೋಪ್ ತಯಾರಿಸಿ ನಿಮ್ಮ ಗೆಳೆಯನ ಹೃದಯ ಬಡಿತವನ್ನು ಅಳೆಯಿರಿ. ಸ್ಟೆಥೋಸ್ಕೋಪ್ ಏನು ಅದರಲ್ಲಿ ಮಾಡಲಿಕ್ಕೆ ಸಾಮಗ್ರಿ ಎಲ್ಲ ತೋರಿಸಿದಾರಲ್ವಾ? ಏನೆಲ್ಲ ಸಾಮಗ್ರಿ ಅಂತ ನೋಡುವ. ಒಂದು ಪನ್ನಾಲೆ ಬೇಕು ಅಲ್ವಾ? ಪನ್ನಾಲೆ ನೋಡಿ ಇಲ್ಲಿ ಏನೆಲ್ಲ ಅಂತ, ಪನ್ನಾಲೆ. ಆಮೇಲೆ ಬಿಳಿ ಪೈಪ್. ಏನು ಬಿಳಿ ಪೈಪ್ ಅಂತ ಹೇಳಿದರೆ ಏನು? ನೀವು ನೋಡಿರ್ಬೋದು ಕೆಲವೊಮ್ಮೆ ಎಲ್ಲಿಯಾದರೂ ಮನೆ ಕಟ್ಟುವಲ್ಲಿಯೋ ಅಥವಾ ನಿಮ್ಮ ಮನೆಯಲ್ಲೂ ಇರ್ಬೋದು ಅಲ್ವಾ? ಒಂದು ಬಿಳಿ ಸಪೂರದೊಂದು ಬಿಳಿ ಪೈಪ್ ಕಂಡಿದ್ದೀರಾ ನೀವು? ಅದರೊಳಗೆ ನೀರು ಹಾಕಿ ಕಲ್ಲೆಲ್ಲ ಸಮಾನವಾಗಿದ ಅಥವಾ ಏತ ಗುತ್ತಾಗಿದ ಕಲ್ಲು ಅಂತೆಲ್ಲ ನೋಡೋದಿಲ್ವಾ? ಅಂತ ಒಂದು ಪೈಪಿನ ಬಿಳಿ ಪೈಪ್ ನೋಡಲಿಲ್ವಾ ನೀವು? ಸಪೂರದ್ದು ಅದು ಕಾಣ್ತದಿಲ್ಲ ಚಿತ್ರದಲ್ಲಿ? ಕಾಣ್ತದ ಅದುವೇ. ಮತ್ತು ಟೀ ಟ್ಯೂಬ್. ಏನು ಈ ಟೀ ಟ್ಯೂಬ್? ಟೀ ಆಕಾರದಲ್ಲಿರೋದು ಟ್ಯೂಬ್ ಅಂತೆ ಅಲ್ವಾ? ಅದನ್ನು ಯಾಕೆ? ಜೋಡಿಸ್ಲಿಕ್ಕೆ ಅಲ್ವಾ? ಇಲ್ಲಿಗೆ ಬರುವ ಪೈಪ್ ಅಲ್ವಾ? ಇಲ್ಲಿಗೆ ಬರುವ ಪೈಪ್ ಮತ್ತು ಇಲ್ಲಿ ಉದ್ದದೊಂದು ಪೈಪನ್ನು ಜೋಡಿಸ್ಲಿಕ್ಕೆ ಏನು ಬೇಕು? ಟೀ ಪೈಪ್ ಬೇಕು. ಆಮೇಲೆ ಪುಗ್ಗೆ ಹಾಕಪ್ಪ ಸ್ಟೆಥೋಸ್ಕೋಪ್ ಮಾಡುವಾಗ ಅಲ್ವಾ? ಸ್ಟೆಥೋಸ್ಕೋಪ್ ಮಾಡುವಾಗ ಪುಗ್ಗೆ ಯಾಕೆ ಆಗಿರ್ಬೋದು ಪುಗ್ಗೆ? ಏನು ಪನ್ನಾಲೆಗೆ ಹಾಕಿ ಅಲ್ವಾ? ಪನ್ನಾಲೆಯನ್ನು ಮುಚ್ಚಲಿಕ್ಕೆ ಏನು ಬೇಕು? ಪುಗ್ಗೆ ಬೇಕು. ನಂತರ ಏನು ಮಾಡಬೇಕು? ಈಗ ಏನೆಲ್ಲ ಸಾಮಗ್ರಿ ಅಂತ ಗೊತ್ತಾಯ್ತಾ? ಏನೆಲ್ಲ? ಪನ್ನಾಲೆ, ಬಿಳಿ ಪೈಪ್, ಟೀ ಟ್ಯೂಬ್, ಪುಗ್ಗೆ. 4 ಸಾಮಗ್ರಿ ಅಲ್ವಾ? ಗೊತ್ತಾಯ್ತು ಏನೆಲ್ಲ ಬೇಕು ಅಂತ ಗೊತ್ತಾಯ್ತು ಅಲ್ವಾ? ಇನ್ನು ಇದನ್ನು ಮಾಡಬಾರ್ದು ನಿಮಗೆ ಜೋಡಿಸಿ? ನಿಮಗೆ ಆಗೋದಿಲ್ಲ. ನಿಮ್ಮ ಮನೇಲಿ ಅಪ್ಪ ಅಮ್ಮ ಇಲ್ವಾ? ಅಥವಾ ಅಕ್ಕ ಅಣ್ಣ ಇಲ್ವಾ? ಅಕ್ಕ ಅಣ್ಣನಲ್ಲೋ ಅಪ್ಪ ಅಮ್ಮನಲ್ಲೋ ಹೇಳಿ ಜೋಡಿಸಿ ಮಾಡಿ ನಿಮ್ಮ ಟೀಚರಿಗೆ ತೋರಿಸ್ಬೇಕು. ತೋರಿಸ್ತೀರಲ್ವಾ? ತೋರಿಸ್ತೀರಿ ಅಲ್ವಾ? ಆಮೇಲೆ ಇದರಲ್ಲಿ ನೀವು ಸ್ಟೆಥೋಸ್ಕೋಪ್ ಮಾಡಿದರೆ ಸಾಕಾ? ಇಲ್ಲ, ಎದೆ ಬಡಿತ ಅಳಿಬೇಕಂತೆ. ನಿಮ್ಮ ಸ್ನೇಹಿತರಲ್ಲಿರೋ ಯಾರು? ನಿಮ್ಮ ಗೆಳೆಯರು. ಈಗ ನಿಮ್ಮ ಗೆಳೆಯರಿದ್ದಾರೆ ನಿಮ್ಮ ಹತ್ತಿರ? ಇಲ್ಲ. ಎಲ್ಲಿ ಹೋಗಿದ್ದಾರೆ? ಅವರು ಶಾಲೆಗೆ ಬರುವುದಿಲ್ಲ, ನೀವು ಶಾಲೆಗೆ ಹೋಗುವುದಿಲ್ಲ ಅಲ್ಲ? ಹಾಗಾದ್ರೆ ನೀವೇನು ಮಾಡಬೇಕೀಗ? ಇನ್ನು ಸ್ಟೆಥೋಸ್ಕೋಪ್ ಹಿಡಿದು ನಿಮ್ಮ ಸ್ನೇಹಿತರ ಎದೆ ಬಡಿತ ಅಳಿಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಅಕ್ಕವೋ ಅಣ್ಣನೋ ತಂಗಿಯೋ ತಮ್ಮನೋ ಬೇರೆ ಯಾರಿದ್ದಾರೆ ಹೇಳಿ? ಅಪ್ಪ ಅಮ್ಮ ಅಲ್ವಾ? ಇರೋದೆಲ್ಲ ಎದೆ ಬಡಿತ ನೋಡ್ಬೋದಲ್ವಾ? ಕಿವಿಗೆ ಇಟ್ಟು ಏನು ಅವರ ಎದೆಗೆ ಇಟ್ಟು ಹಾಗೇನು ಕೇಳ್ತದೆ ಶಬ್ದ? ಡಬ್ಬ 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 ಅಂತ ಕೇಳ್ತದೆ. ಹೌದಾ? ಇದು ನೀವೇನು ಮಾಡಬೇಕು? ಇದೆಲ್ಲ ಮಾಡಿ ನಿಮ್ಮ ಟೀಚರಿಗೆ ತೋರಿಸ್ಬೇಕು. ಮಾಡಿದ್ದು ಮಾತ್ರ ಅಲ್ಲ, ಒಬ್ಬರ ಎದೆ ಬಡಿತ ಅಲ್ವಾ? ತಂಗಿಯೋ ತಮ್ಮನೋ ಅಕ್ಕನೋ ಅಪ್ಪವೋ ಅಮ್ಮವೋ ಇವರದ್ದು ಯಾರದ್ದು ಆದೀತು ಎದೆ ಬಡಿತ ಹಿಡಿಯುವುದನ್ನು ಮಾಡಿ ನಿಮ್ಮ ಟೀಚರಿಗೆ ತೋರಿಸ್ಬೇಕು. ತೋರಿಸ್ತೀರಲ್ವಾ? ಸರಿ. ಹಾಗೆ ನಮಗೆ ಮುಂದಿನದು ಆಟ ಆಡಿದ್ರೇನು? ಆಟ ಆಡುವನಾ? ರೆಡಿ ಆಟ ಆಡಲಿಕ್ಕೆ? ಲೂಡೋ ಆಟ ಆಡಿದ್ದೀರಾ ನೀವು? ಆಟ ಆಡಿದ್ದೀರಾ? ಲೂಡೋ ಆಟ ಆಡಿದ್ದೀರಾ ಹೇಳಿ ನೋಡ? ಈಗ ಹೆಚ್ಚಿನವರ ಕೆಲಸ ಅದುವೇ ಅಲ್ವಾ ಲೂಡೋ ಆಟ ಆಡೋದು. ಲೂಡೋ ಬೋರ್ಡ್ ಇಲ್ಲದಿದ್ದರೂ ನಾವು ಫೋನಲ್ಲಿ ಅಲ್ವ ಈಗ ಲೂಡೋ ಆಟ ಆಡೋದು ಅಲ್ವಾ? ಸತ್ಯ ಹೇಳಿ, ಫೋನಲ್ಲಲ್ವ ನಾವೀಗ ಲೂಡೋ ಆಟ ಆಡೋದು? ಏನು ಫೋನಲ್ಲಿ ಲೂಡೋ ಆಟ ಆಡ್ತೇವೆ? ಆ ಲೂಡೋ ಇಲ್ಲಿ ನಾವೀಗ ಆಡೋದು ಅಲ್ಲ. ನಾವು ಮುಂಚೆ ಮನೆಯಲ್ಲಿ ಬೋರ್ಡಲ್ಲಿ ಅಲ್ವ ನೆಲದಲ್ಲಿ ಇಟ್ಟು 4 ಮಂದಿ ಕೂತು ಅಲ್ವಾ ಲೂಡೋ ಕಾಯಿಯೆಲ್ಲ ಹಾಕಿ ಆಟ ಆಡ್ತಿದ್ದೆವು ನಾವು ಅಲ್ವಾ? ಆಗೇನಾಯಿತು, ಅದರಲ್ಲಿ ಎಷ್ಟು 4 ಬಿತ್ತು, 4 ಇಡೋದು, ಎಣಿಸಿ 4, ಆಮೇಲೆ 6 ಬಿದ್ದರೆ ಒಂದು ಆಟ ಜಾಸ್ತಿ ಅಲ್ವ ನಮಗೆ? ಒಬ್ಬರನ್ನು ಕುತ್ತಿಯೊಳಗೆ ಹಾಕಿದ್ರು ಒಂದು ಆಟ ಜಾಸ್ತಿ ನಮಗೆ. ಹಾಗಾದ್ರೆ ಇಲ್ಲಿ ಯಾವುದು? ಆ ಲೂಡೋ ಅಲ್ಲ. ಇಲ್ಲೇನು? ಲೂಡೋದ ಹಿಂದೆ ಒಂದು ಪುಟ ಇಲ್ವಾ? ಯಾವುದು? ಹಾವೇಣಿ ನಾವು ಆಟ ಆಡ್ತೇವೆ. ಹಾವೇಣಿ ಆಟ ಆಡಬೇಕು. ಈಗ ಅಲ್ಲಿ ಏನು ಮಾಡಬೇಕು? ನೀವೇನು ಮಾಡಬೇಕು? ನೀವು ಮತ್ತು ನಿಮ್ಮ ಅಪ್ಪವೋ ಅಮ್ಮನನ್ನು ಕರ್ಕೊಳ್ಳಿ ಅಲ್ವಾ? ಈಗ ನಿಮಗೆ ಅಮ್ಮವೇ ಸಿಗೋದು ನಿಮಗೆ ಆಟ ಆಡಲಿಕ್ಕೆ. ಅಮ್ಮ ಮತ್ತು ನೀವು ಕೂತು ಲೂಡೋ ಆಟ ಆಡಬೇಕು. ಲೂಡೋದ ಕಾಯಿ ಇಲ್ವಾ ಮನೆಯಲ್ಲಿ ನಿಮ್ಮಲ್ಲಿ? ಲೂಡೋದ ಕಾಯಿ ಇದು ನಮ್ಮಲ್ಲಿರುವಂಥ ಹಾವೇಣಿ ಆಟವಾ? ಅಲ್ಲ. ಮತ್ತು ಅಲ್ಲಿ ಏನೆಲ್ಲೋ ಕೊಟ್ಟಿದ್ದಾರಲ್ವಾ? ಅಲ್ಲ, ಒಳ್ಳೆ ಕೆಲಸವೂ ಉಂಟು ಅಲ್ವಾ? ಕೆಲವು ಒಳ್ಳೆ ಚಟುವಟಿಕೆ ಉಂಟು, ಕೆಲವು ಏನು ಕೆಟ್ಟ ಅಭ್ಯಾಸ ಉಂಟು. ಕೆಲವು ಒಳ್ಳೆ ಅಭ್ಯಾಸ ಉಂಟು, ಕೆಲವು ಕೆಟ್ಟ ಅಭ್ಯಾಸ ಉಂಟು. ಲೂಡೋ ಆಟ ಆಡೋದು ನಮಗೆ 4 ಬಿತ್ತು. ಹಾಗೇನು ಮಾಡಬೇಕು? 1 2 3 4. 4ಕ್ಕೆ ಹೋದಾಗ ಅಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಇರ್ಬೋದು ಅಲ್ವಾ? ಒಳ್ಳೆ ಕೆಲಸ ಇರುವಲ್ಲಿ ಏನಿರ್ತದೆ? ಅಥವಾ ಒಳ್ಳೆ ಅಭ್ಯಾಸ ಇರುವಲ್ಲಿ ಏನು ಏಣಿ ಇರ್ತದಲ್ವ? ಏಣಿ ಇರುವಾಗ ನಾವೇನು ಮಾಡಬೇಕು? ಹತ್ತಬೇಕು ಅಲ್ವಾ? ಪುನಃ ಆಡಬೇಕು. ಯಾಗೆಷ್ಟು? 1 ಬಿತ್ತು ಅಥವಾ 2 ಬಿತ್ತು, ಪುನಃ ಹೋಗಬೇಕು ಮುಂದಿನ ಸಂಖ್ಯೆಗೆ ಅಲ್ವಾ?
ಮುಂದಿನ ಸಂಖ್ಯೆ ಇರುವ ಯಾವುದು ಕೋಣೆಗೆ ಹೋಗಬೇಕು. ಅಲ್ಲಿ ಕೆಲವೊಮ್ಮೆ ಹಾವಿರ್ಬೋದು. ಇಲ್ಲಿ ಕೆಟ್ಟ ಅಭ್ಯಾಸದಲ್ಲಿ ತಲುಪುವಾಗ ಹಾವಿರ್ತದೆ, ಆಗ ನಾವೇನು ಮಾಡಬೇಕು, ಇಳಿತೇವೆ. ಪುನಃ ಮೇಲೆ ಹೋಗಬೇಕು. ಇರುವುದಲ್ಲಿ ಏಣಿ ಇರುವುದಲ್ಲಿ ಒಳ್ಳೆ ಅಭ್ಯಾಸದಲ್ಲಿ, ಆಗ ಏಣಿ ಇರುವಾಗ ನಾವು ಹತ್ತಬೇಕು. ಹೀಗೆ ನೀವು ನಿಮ್ಮ ಅಮ್ಮ ಮತ್ತು ನೀವು ಆಟ ಆಡಬೇಕು. ಅಮ್ಮ ಅಲ್ಲದಿದ್ದರೆ ತಂಗಿ ಇದ್ದರೆ ತಂಗಿ, ಅಕ್ಕ ಇದ್ದರೆ ಅಕ್ಕ, ಅಣ್ಣ ಇದ್ದರೆ ಅಣ್ಣ, ತಮ್ಮ ಇದ್ದರೆ ತಮ್ಮ. ಆಟ ಆಡ್ತೀರಲ್ವಾ? ಆಟ ಆಡ್ತೀರಿ. ಆಗ ಆಟ ಆಡಿ ಅದರ ಕೆಳಗೆ ಕೆಲವು ಪ್ರಶ್ನೆ ಕೊಟ್ಟಿದ್ದಾರೆ ಅಲ್ವಾ, ಆಮೇಲೆ ಚರ್ಚೆ ಮಾಡುವ. ಚರ್ಚೆ ಮಾಡುವ. ಯಾವ ಪ್ರಶ್ನೆ ಕೊಟ್ಟಿದ್ದಾರೆ ಅಲ್ಲಿ ನೋಡಿ? ಯಾವ ಪ್ರಶ್ನೆ ಕೊಟ್ಟಿದ್ದಾರೆ? ಏಣಿ ಇರುವ ಕೋಣೆಗೆ ತಲುಪಿದಾಗ ಮೇಲೆ ಹೋಗುವಿರಿ, ಯಾಕೆ? ಏನು? ಏಣಿ ಇರುವ ಕೋಣೆಗೆ ತಲುಪಿದಾಗ ಮೇಲೆ ಹೋಗುವಿರಿ, ಯಾಕೆ? ಏಣಿ ಇರುವ ಕೋಣೆಯಲ್ಲಿ ಏನಿರ್ತದೆ? ಒಳ್ಳೆ ಅಭ್ಯಾಸ ಇರ್ತದೆ. ನೋಡು, ಒಂದು ಒಳ್ಳೆ ಅಭ್ಯಾಸ ಹೇಳಿ. 1, 2, 3. ಮೂರನೇಲಿ ಏನುಂಟು? ದಿನಾಲು ಹಲ್ಲು ಉಜ್ಜುವುದು. ಅದು ಒಳ್ಳೆ ಅಭ್ಯಾಸ ಅಲ್ವಾ? ಹೌದಾ? ಹೌದು. ಹಾಗೇನಾಗ್ತೇವೆ, ನಾವು ಮೇಲೆ ಹೋಗ್ತೇವೆ, ಏಣಿ ಹತ್ತಿ ಮೇಲೆ ಹೋಗ್ತೇವೆ. ಇನ್ನು ನಾವು 14ಕ್ಕೆ ತಲುಪಿದ್ರೆಯೋ ಕರಿದ ಮಸಾಲೆ ತಿಂಡಿ ತಿನ್ನುವುದು, ಹಾವಿನ ಬಾಯಿ ಅಲ್ವಾ? ಪುನಃ ಕೆಳಗೆ. ಸರಿ, ಹಾಗಾದ್ರೆ ನಾವು ಯಾವಾಗ ಮೇಲೆ ಹೋಗುವುದು? ಕೋಣೆ ಅಲ್ವಾ? ಯಾವ ಕೋಣೆ ತಲುಪಿದಾಗ? ಏಣಿ ಇರುವ ಕೋಣೆಗೆ ತಲುಪಿದಾಗ ನಾವು ಮೇಲೆ ಹೋಗ್ತೇವೆ. ಹೌದಾ? ಯಾಕೆ ನಾವು ಏಣಿ ಇರುವ ಕೋಣೆ ತಲುಪುವಾಗ ಮೇಲೆ ಹೋಗುವುದು? ಯಾಕೆ ಹೇಳಿ? ಅದು ಒಳ್ಳೆ ಅಭ್ಯಾಸ ಅಲ್ವಾ? ಒಳ್ಳೆ ಅಭ್ಯಾಸ ಮಾಡಿದರೆ ನಾವು ಮೇಲೆ ಹೋಗುವುದು. ಕೆಟ್ಟ ಅಭ್ಯಾಸ ಅಂದರೆ ಕೆಳಗೆ ಬರ್ತೇವೆ. ಇನ್ನು 14ಕ್ಕೆ ತಲುಪಿದ್ರೆ ಕೆಟ್ಟ ಅಭ್ಯಾಸ ಯಾವುದು? ಕರಿದ ಮಸಾಲೆ ತಿಂಡಿ ತಿನ್ನುವುದು ಕೆಟ್ಟ ಅಭ್ಯಾಸ. ಹಾಗೇನಾಗ್ತೇವೆ, ನಾವು ಪುನಃ ಕೆಳಗೆ ಬರ್ತೇವೆ, ಹಾವಿನ ಬಾಯಿಗೆ ಬಿದ್ದು ಹಾವಿನ ಬಾಲ ಎಲ್ಲಿ ಉಂಟು ಅಲ್ಲಿಗೆ ತಲುಪ್ತೇವೆ. ಹೌದಾ? ಇನ್ನು ಬೇರೆ ಯಾವುದುಂಟು? 17ಕ್ಕೆ ತಲುಪಿದ್ರೆ ಯಾವುದು? ಏಣಿ ಉಂಟಲ್ವಾ? ಯಾವ ಅಭ್ಯಾಸದಲ್ಲಿರುವುದು? ಕೆಟ್ಟ ಅಭ್ಯಾಸವಾ? ಶುಚಿಯಾದ ಬಟ್ಟೆ ಧರಿಸುವುದು ಕೆಟ್ಟ ಅಭ್ಯಾಸವಾ? ಅಲ್ಲ, ಒಳ್ಳೆ ಅಭ್ಯಾಸ ಅಲ್ವಾ? ಹಾಗೇನಾಗ್ತದೆ, ನಾವು ಏಣಿ ಹತ್ತಿ ಮೇಲೆ ಹೋಗ್ತೀವಿ. ಗೊತ್ತಾಯ್ತಾ ಈಗ? ಹಾಗಾದರೆ ಯಾಕೆ ನಾವು ಏಣಿ ಇರುವ ಕೋಣೆಗೆ ತಲುಪುವಾಗ ಮೇಲೆ ಹೋಗುವುದು? ಅಲ್ಲಿ ಒಳ್ಳೆ ಅಭ್ಯಾಸಗಳಿವೆ ಅಲ್ವಾ? ಏಣಿ ಇರುವ ಕೋಣೆಯಲ್ಲಿ ಒಳ್ಳೆ ಅಭ್ಯಾಸಗಳು ಇವೆ. ಒಳ್ಳೆ ಅಭ್ಯಾಸಗಳನ್ನು ಮಾಡಿದರೆ ನಾವು ಮೇಲೆ ಹೋಗ್ತೇವೆ ಅಲ್ವಾ? ಅದೇ ರೀತಿ ಹಾವಿನ ಬಾಯಿ ಇರುವ ಕೋಣೆ ತಲುಪುವಾಗ ಏನಾಗ್ತೇವೆ? ಕೆಳಗೆ ಬರ್ತೇವೆ ಅಲ್ವಾ? ಹಾವಿನ ಬಾಯಿ ಇರುವ ಕೋಣೆ ತಲುಪುವಾಗ ನಾವು ಕೆಳಗೆ ಬರ್ತೇವೆ. ಯಾವ್ದಾರು ಒಂದು ಹೇಳಿ ನೋಡ. ಆಗ ಹೇಳಿದ್ದು 14ನೇ ಕೋಣೆ ಅಲ್ವಾ? ಕರಿದ ಮಸಾಲೆ ತಿಂಡಿ ತಿನ್ನುವುದು ಕೆಳಗೆ. ಯಾವುದಕ್ಕೆ? ಎಷ್ಟನೇ ಕೋಣೆಗೆ? 5ನೇ ಕೋಣೆಗೆ ಬರ್ತೇವೆ ಅಲ್ವಾ? 5ನೇ ಕೋಣೆಗೆ ಬರ್ತೇವೆ. ಆಮೇಲೆ ಹೇಳಿ ನೋಡ. ಕೆಸರಿನಲ್ಲಿ ಆಟ ಆಡುವುದು ಎಷ್ಟನೇ ಕೋಣೆ? 25 ಅಲ್ವಾ? ಕೆಸರಿನಲ್ಲಿ ಆಟ ಆಡುವುದು 25ನೇ ಕೋಣೆ ಅಲ್ವಾ? ಅಲ್ಲಿಗೂ ಸಹ ನಾವು ಕೆಳಗೆ ಬರ್ತೇವೆ. ಹಾಗಾದರೆ ನಾವು ಯಾಕೆ ಹಾವಿನ ಬಾಯಿ ಇರೋ ಕೋಣೆ ತಲುಪುವಾಗ ಕೆಳಗೆ ಬರುವುದು? ಅಲ್ಲಿ ಕೆಟ್ಟ ಅಭ್ಯಾಸ ಇರೋದ್ರಿಂದ ನಾವು ಕೆಳಗೆ ಬರ್ತೇವೆ. ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಪಾಲಿಸುವುದರಿಂದ ಇರುವ ಪ್ರಯೋಜನ ಏನು? ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಪಾಲಿಸುವುದರಿಂದ ಇರುವ ಪ್ರಯೋಜನಗಳೇನು? ಏನು? ಉತ್ತಮ ಆರೋಗ್ಯ ಅಭ್ಯಾಸ ಅಲ್ವಾ? ಹಲ್ಲು ಉಜ್ಜುವುದು, ದಿನಾಲು ಸ್ನಾನ ಮಾಡುವುದು, ಶುಚಿಯಾದ ಬಟ್ಟೆ ಧರಿಸುವುದು ಅಲ್ವಾ? ಇದೆಲ್ಲ ಉತ್ತಮ ಅಭ್ಯಾಸ. ಏನು ಪ್ರಯೋಜನ ನಮಗೆ? ಆರೋಗ್ಯವಾಗಿರ್ಬೋದಲ್ವಾ? ಹೇಗೆ? ಆರೋಗ್ಯ ಅಲ್ವಾ? ನಾನು ಆರೋಗ್ಯದಿಂದ ಇದ್ದೇನೆ ಅಂತ ನಿಮಗೆ ಹೇಳ್ಬೋದು. ಕೆಟ್ಟ ಅಭ್ಯಾಸ ಮಾಡಿದರೆ ನಮಗೆ ಆರೋಗ್ಯದಿಂದ ಇರ್ಬೋದಾ? ಇಲ್ಲ. ಕರಿದ ಮಸಾಲೆ ತಿಂಡಿ ತಿನ್ನುವುದು ಒಳ್ಳೆ ಆರೋಗ್ಯವದು ಅಲ್ಲ. ನಮಗೇನು ಹೊಟ್ಟೆ ನೋವು ಅಲ್ವಾ ಅಂಥದ್ದೆಲ್ಲ ಬರ್ಬೋದು. ಗ್ಯಾಸ್ ಅಲ್ವಾ? ನಾವು ಹೇಳೋದಿಲ್ಲ ಗ್ಯಾಸ್ ಅಂತ, ಅಂಥದ್ದೆಲ್ಲ ಬರ್ಬೋದು. ಹಾಗೇನು ಒಳ್ಳೆ ಅಭ್ಯಾಸಗಳು ಅಥವಾ ಉತ್ತಮ ಅಭ್ಯಾಸಗಳು ಮಾಡಿದರೆ ನಮ್ಮ ಆರೋಗ್ಯ ಹುಷಾರಿರ್ತದೆ ಅಲ್ವಾ? ನಮಗೆ ಉತ್ತಮ ಆರೋಗ್ಯ ಲಭಿಸ್ತದೆ. ಅದಕ್ಕೋಸ್ಕರ ನಾವೇನು ಉತ್ತಮ ಅಭ್ಯಾಸಗಳನ್ನು ಮಾಡುವುದು. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಲ್ವಾ? ಸರಿ, ನಿಮಗೊಂದು ಮನೆ ಕೆಲಸ ಕೊಡ್ತೇನೆ. ದೊಡ್ಡ ಮನೆ ಕೆಲಸ ಅಲ್ಲ, 2 ಪ್ರಶ್ನೆ ಅಲ್ವ? ಈಗ ನಾವು ಚರ್ಚಿಸಿದ್ದೇವೆ ಅಲ್ವಾ ಹಾವೇಣಿ ಆಟ, ಅದರಲ್ಲಿ ಸಂಬಂಧಿಸಿ ಚಿಕ್ಕ 2 ಪ್ರಶ್ನೆ ಕೊಡ್ತೇನೆ. ಬರಿಬೇಕು, ಉತ್ತರ ತೋರಿಸ್ಬೇಕು ನಿಮ್ಮ ಟೀಚರಿಗೆ. ನೋಡಿ ಇಲ್ಲಿ, ಹಾವೇಣಿ ಆಟದಲ್ಲಿರುವ ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಬರೆಯಿರಿ. 2ನೇದು, ಹಾವೇಣಿ ಆಟದಲ್ಲಿರುವ ಕೆಟ್ಟ ಆರೋಗ್ಯ ಅಭ್ಯಾಸಗಳನ್ನು ಬರೆಯಿರಿ. 2 ಪ್ರಶ್ನೆ ಅಲ್ವಾ? ಯಾವೆಲ್ಲ ಪ್ರಶ್ನೆ?
ಹಾವೇಣಿ ಆಟದಲ್ಲಿರುವ ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಬರೆಯಿರಿ. 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಹಾವೇಣಿ ಆಟದಲ್ಲಿರುವ ಕೆಟ್ಟ ಅಭ್ಯಾಸಗಳನ್ನು ಬರೆಯಿರಿ. ಗೊತ್ತಾಗಿದಲ್ವ ಯಾವುದೆಲ್ಲ? ಗೊತ್ತಾಯಿತು. 2 ಪ್ರಶ್ನೆಗೆ ಉತ್ತರ ಬರಿಬೇಕು, ನಿಮ್ಮ ಟೀಚರಿಗೆ ತೋರಿಸಬೇಕು. ಅರ್ಥ ಆಯ್ತಾ? ಇನ್ನೊಂದು ಯಾವುದು? ಸ್ಟೆಥೋಸ್ಕೋಪ್ ಮಾಡಲಿಕ್ಕೆ. ಅದು ನಾಳೆಯೇ ಆಗಬೇಕು ಅಂತಿಲ್ಲ, ಆಯಿತಾ? ಸ್ವಲ್ಪ ಟೈಮ್ ಎಲ್ಲ ತೆಗೆದು ಒಂದು ವಾರವೋ ಒಂದು 10 ದಿನದೊಳಗೆಯೋ 1 ವಾರದೊಳಗೆಯೋ ನಿಮ್ಮ ಟೀಚರಿಗೆ ಮಾಡಿ ತೋರಿಸಬೇಕು. ಅರ್ಥ ಆಯ್ತಲ್ವಾ? ಇವತ್ತಿನ ಪಾಠ ಅರ್ಥ ಆಯಿತು? ಸರಿ, ಸ್ವಲ್ಪ ಚಟುವಟಿಕೆ ಇದ್ದದಲ್ವ, ಪಾಠ ಕಡಿಮೆ ಅಲ್ವ ಇದ್ದದ್ದು, ಚಟುವಟಿಕೆ 2 ಇದ್ದದ್ದು ನಮಗೆ ಮಾಡಲಿಕ್ಕೆ. ಸರಿ, ಹಾಗಾದರೆ ಇವತ್ತಿನ ಕ್ಲಾಸ್ ಸಾಕಾಯ್ತು. ಇನ್ನು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗುವ ನಮಗೆ, ಆಯಿತಾ?